ಕರ್ನಾಟಕ ಛಾಯಾಚಿತ್ರ ಗ್ರಾಹಕರ ಸಂಘದ ವತಿಯಿಂದ KPA ಆಸರೆ ಯೋಜನೆಯ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ರಾಜ್ಯದ ಛಾಯಾಗ್ರಾಹಕರು ಅಕಸ್ಮಾತಾಗಿ ನಿಧನ ಹೊಂದಿದ್ದಾರೆ. ಅವರಿಗೆ ಪ್ರತಿಯೊಬ್ಬ ಛಾಯಾಗ್ರಾಹಕರು ಸೇರಿ 10 ರೂಪಾಯಿ ಕನೆಕ್ಟ್ ಮಾಡಿಕೊಂಡು ಯಾರು ಛಾಯಾಗ್ರಾಹಕರು ತೀರ್ಕೊಳ್ತಾರೆ ಅವರ ನಾಮಿನಿಯವರಿಗೆ 1 ಲಕ್ಷ ಕೊಡುವ ವ್ಯವಸ್ಥೆಯನ್ನು KPA ಸಂಘ ಮಾಡಿದೆ. 12 ದಿನಗಳ ಒಳಗಾಗಿ ಹಾಗಾಗಿ ನಮ್ಮ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ ಇವತ್ತಿನ ದಿವಸ ಪ್ರೆಸ್ ಮೀಟ್ ಮಾಡಿದ್ದೀವಿ. ಮತ್ತು ನಮ್ಮ ಸಂಘದಲ್ಲಿ ಪತ್ರಕರ್ತರ ಛಾಯಾಗ್ರಾಹಕರು, ವಿಡಿಯೋಗ್ರಾಫರ್ ಅವರು ಕೂಡ ಸದಸ್ಯರಾದರೆ ಅವ್ರಿಗೂ ಕೂಡ ನಾವು ಈ ಯೋಜನೆಯನ್ನು ತಲುಪಿಸಂತ ನಮ್ಮ ಅಸೋಸಿಯೇಷನ್ ವತಿಯಿಂದ ನಾವು ಮಾಡ್ತಾಯಿದ್ದೀವಿ. ಹಾಗಾಗಿ ಎಲ್ಲ ನಮ್ಮ ಛಾಯಾಗ್ರಾಹಕರು ಇದರ ಸದುಪಯೋಗ ಪಡ್ಕೋಬೇಕಂತ ನಾವು ಎಲ್ಲ ಛಾಯಾಗ್ರಾಹಕರಿಗೆ ತಮ್ಮ ಮೂಲಕ ನಾನು ವಿನಂತಿ ಮಾಡ್ತಾಯಿದ್ದೀನಿ ಮತ್ತು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಏನು ಸರ್, ಈಗ 540 ಸದಸ್ಯರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ. ತಾಲೂಕಿಂದ ಹಿಡ್ಕೊಂಡು ಒಂದು 800 ಚಿಲ್ಲರಂಗೆ ಆಗ್ಬೋದು ಸರ್. ಮತ್ತು ನಮ್ಮ ಕಲಬುರಗಿ ಇದರಿಂದ KPA ಅಂದರೆ ಕರ್ನಾಟಕ ಫೋಟೋಗ್ರಾಫರ್ ಸಂಘಕ್ಕೆ ನಿರ್ದೇಶಕರಾಗಿ ಪ್ರಭುಲಿಂಗ್ ಜುಮಣ್ಣ ಅವರಿಗೆ ಆಯ್ಕೆ ಮಾಡಿದ್ದೀವಿ. ಬಸವರಾಜ್ ತೋಟದ ಕಲಬುರಗಿ ಜಿಲ್ಲಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಅಧ್ಯಕ್ಷ. ಪ್ರಭು ಜುಮಣ್ಣ ಅಂತ. KPA ಆಶ್ರಯ ಯೋಜನೆ ಬಗ್ಗೆ ತಿಳಿಸೋದೇನೆಂದರೆ, ಇದು ತಲಾ 10 ರೂಪಾಯಿ ಕಲೆಕ್ಟ್ ಮಾಡ್ತೀವಿ. ಫೋಟೋಗ್ರಾಫರ್ ಅಸೋಸಿಯೇಷನ್ ಮೆಂಬರ್ ಇದ್ದವರಿಗೆ ಮಾತ್ರ ಅನ್ವಯಿಸ್ತದೆ ಇದು. ದಯವಿಟ್ಟು ನಾವು ವಿನಂತಿ ಮಾಡ್ಕೊಳ್ಳೋದಂದರೆ ಎಲ್ಲ ಫೋಟೋಗ್ರಾಫರ್ ಇದನ್ನು ಉಪಯೋಗ ತೊಗೋಬೇಕು. ಪ್ಲಸ್ ಮೆಂಬರ್ ಆದವ್ರಿಗೆ ಅಷ್ಟೇ ಇದು ಉಪಯೋಗ ಆಗುತ್ತೆ. ಅದಕ್ಕಾಗಿ ತಿಳಿಸೋದೇನೆಂದರೆ ಎಲ್ಲರೂ ಮೆಂಬರ್ ಆಗಬೇಕು. ಮತ್ತು ನಮ್ಮ ಕಲಬುರಗಿ ಜನತೆ, ನಮ್ಮ ಫೋಟೋಗ್ರಾಫರ್ ಆಯಿತು, ನಮ್ಮ ಮಾಧ್ಯಮದವರು ಮೆಂಬರ್ ಆಗಿ ಅದರದ್ದು ಉಪಯೋಗ ತೊಗೋಬೇಕಂತ ನಾ ವಿನಂತಿ ಮಾಡ್ಕೋತೀನಿ. ಯಾಕಂದರೆ ಫೋಟೋಗ್ರಾಫರ್ ಕ್ಯಾಮ್ರಾ ಹಿಡಿದವರೆಲ್ಲ ಫೋಟೋಗ್ರಾಫರೇ ಅಂತ ನಾನು ಬಯಸ್ತೀನಿ. ಫಾರ್ಮ್ ಬಂದಿದೆ. ಫಾರ್ಮ್ ಎಲ್ಲ ನೀವು ಫಿಲಪ್ ಮಾಡಬೇಕು. ಆಫೀಸ್ ಇದೆ ನಮ್ಮದು, ಬಂಬು ಬಜಾರ್, ಶೇಖರ್ ಫೋಟೋ ಸ್ಟುಡಿಯೋ. ಅಲ್ಲಿ ಫಾರ್ಮ್ ಸಿಗುತ್ತೆ, ಇದು ಸಿಗುತ್ತೆ. ಬೇಕಾದ ಅದರ ನಂಬರ್ನು ನಾವು ಅಧ್ಯಕ್ಷರಿಗೆ ಕಾಲ್ ಮಾಡ್ಬೋದು, ನಮ್ಮ ಅಫ್ಸರ್ ಪಟೇಲ್ ಅವರಿಗೆ, ಆರ್ಯ ಖಜಾನ್ಸಿ ಅವರಿಗೆ. ಶೇಖರ್ ಫೋಟೋ ಸ್ಟುಡಿಯೋ, ಬಂಬು ಬಜಾರ್, ಗುಲ್ಬರ್ಗ.